ಕುತೂಹಲಕಾರಿ. ನಾನು ಎಷ್ಟು ಬಾರಿ ಸಾಹಿತ್ಯವನ್ನು ರೆಕಾರಗ ಮಾಡಿ ಪುನಃ ಬರೆದಿದ್ದೇನೆ ಎಂದು ನಿಮಗೆ ತಿಳಿದಿಲ್ಲ. ಅದು ಮತ್ತೆ ಕೆಲಸ ಮಾಡುತ್ತದೆಯೇ ಎಂದು ನನಗೆ ತಿಳಿದಿಲ್ಲ. ಅಂದ ಹಾಗೆ ನಾನು ಬಹಳ ಸಮಯದಿಂದ ಸಂಗೀತದಲ್ಲಿ ತೊಡಗಿಸಿಕೊಂಡಿದ್ದೇನೆ. ನನಗೆ ಸಂಗೀತ ಇಷ್ಟವಾಯಿತು, ಸಾಹಿತ್ಯ ಬರೆದೆ ಮತ್ತು ಹಾಡಿದೆ. ನಾನು ರ್ಯಾಪ್ ಕೂಡ ಮಾಡಿದ್ದೆ, ನನಗೆ ಅದರಲ್ಲಿ ಆಸಕ್ತಿ ಇತ್ತು. ನಾನು ಅಪ್ಸಿನಿ ಸ್ಟಾರ್ ಬಾಟಲ್ಲ ಪ್ರೊಡ್ಯೂಸರ್ ಸಿ ಯೋಜನೆಯಲ್ಲಿ ಕೊನೆಗೊಂಡೆ. ಅದು ದ್ವಿತೀಯಾಶ್ಕಾದಲ್ಲಿ ಪ್ರಾಸಂಗಿಕವಾಗಿ ಅವರು ಆಡಿಕರ ಚಾನೆಲ್ನಲ್ಲಿ ನನ್ನೊಂದಿಗೆ 10 ನಿಮಿಷಗಳ ಸಣ್ಣ ಸಂದರ್ಶನವನ್ನು ಮಾಡಿರು. ಈ ಸಂದರ್ಶನವನ್ನು ಕಡಿತಗೊಳಿಸಲಾಯಿತು, ಏಕೆಂದರೆ ಅವರು ಯೋಜನೆಯ ಉದ್ರಿತರನ್ನು ಮಾತ್ರ ಚಿತ್ರೀಕರಿಸಿದರು. ಆಯ್ಕೆಯಿಂದ ಹಿಂದೆ ಬಂದವರು ಪ್ರಾಸಂಗಿಕವಾಗಿ ಕೇವಿಯ ದಂತಕಥೆಗಳು ನಾರ್ತೀಜ್ ಅಬುಕಾಜಿಯ ತಂಡ ಈ ಯೋಜನೆಯಲ್ಲಿ ಭಾಗಿಯಾಗಿದ್ದರು. ನಾನು ಟಾಟೋ ಅವರ ರೆಡ್ನಾಯ ಹಾಡಿದೆ ಮತ್ತು ನಂತರ ನಾನು ನನ್ನ ಸ್ವಂತ ಹಾಡಾದ ತಿಜಿಜನ್ ನಾನು ಆಯ್ಕೆಯ ಹಂತವನ್ನು ದಾಟಲಿಲ್ಲ ಮತ್ತು ಅಂತಿಮವಾಗಿ ಆ ಯೋಜನೆಯನ್ನು ಸ್ಥಗಿತಗೊಳಿಸಲಾಯಿತು. ಆರ್ಥಿಕ ಅಥವಾ ಇತರ ಕಾರಣಗಳಿಗಾಗಿ ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಯಿತು. ಇದನ್ನು ಮಾಡಿದವರನ್ನು ಯೋಜನೆಗೆ ಆಹ್ವಾನಿಸಲಾಗಿಲ್ಲ ಮತ್ತು ನಾನು ಯಶಸ್ವಿಯಾಗಲಿಲ್ಲ. ಇನ್ನೊಂದು ಅದೃಷ್ಟ, ನಾನು ಸ್ಟಾರ್ ಆಗಬಹುದಿತ್ತು. ನನ್ನ ತಂದೆ ಅಪ್ಪಾಜಿ ಆಡು ಜನಪ್ರಿಯ ಗಾಯಕ ಪ್ಲಾಮುಪ್ಪ ಅವರ ತಂದೆಯೊಂದಿಗೆ ಸ್ನೇಹಿತರಾಗಿದ್ದರು. ಅವರು ನಮ್ಮ ಮನೆಗೆ ಹಲವಾರು ಬಾರಿ ಭೇಟಿ ನೀಡಿದರು. ನನಗೆ ಹಾಡುವುದು ಇಷ್ಟವೇ ಮತ್ತು ಅವರ ಮಗಳು ಹಿಬ್ಲಾ ಮುಕ್ಬಾ ಅದಕ್ಕೆ ನನಗೆ ಸಹಾಯ ಮಾಡಬಹುದೇ ಎಂದು ಕಂಡು ಹಿಡಿಯಲು ನನ್ನ ತಂದೆ ನನ್ನ ಮನವು ಕೇಳಿದರು. ಆಕೆಯ ತಂದೆ ಸ್ವತಃ ಹಿಬ್ಲಾ ಅವರೊಂದಿಗೆ ನನ್ನ ಬಗ್ಗೆ ಮಾತನಾಡಿದರು. ಅವಳು ಕೇವಲ ಅವಳು ಮಾತ್ರವಲ್ಲದೆ ನಿರ್ಮಾಪಕರು ಸಹ ನನ್ನ ಮಾತನ್ನು ಕೇಳಬೇಕು ಎಂದು ಹೇಳಿದಳು. ಮತ್ತು ಹೀಗೆ ನಾ ಸ್ನೇಹಿತರು ವಾಟ್ಸಾಪ್ ಗುಂಪನ್ನು ಹೊಂದಿದ್ದರು. ಅಲ್ಲಿ ನಾನು ಬರೆಯುತ್ತಿರುವ ವರ್ಡುಗಳನ್ನು ಹಂಚಿಕೊಂಡಿದ್ದೇನೆ. ಯಾರಾದರೂ ಅವುಗಳನ್ನು ಇಷ್ಟಪಟ್ಟಿದ್ದಾರೆ. ನಂತರ ನಾನು ಕರೋಕೆ ಅಪ್ಲಿಕೇಶನ್ ಅನ್ನು ಬಳಸಲು ಪ್ರಾರಂಭಿಸಿದೆ ಮತ್ತು ನಾನು ಅದರೊಂದಿಗೆ ಹಾಡುಗಳನ್ನು ಹಾಡಿದೆ. ಮೊದಲಿಗೆ ಇದು ಹಸ್ತಚಾಲಿತವಾಗಿತ್ತು. ನಾನು ಅವುಗಳನ್ನು ಧ್ವನಿ ರೆಕಾರ್ಡರ್ನಲ್ಲಿ ರೇಖಾಟ ಮಾಡಿದ್ದೇನೆ ಮತ್ತು ಸಂಗೀತವನ್ನು ಎಲ್ಲೋ ರಿವಿರಿಯಲ್ಲಿ ಸಂಗ್ರಹಿಸಲಾಗಿದೆ. ನಂತರ ನಾನು ಹಾಡುವುದನ್ನು ನಿಲ್ಲಿಸಿದೆ ಮತ್ತು ಸ್ವಲ್ಪ ಸಮಯದ ನಂತರ ಅಪ್ಲಿಕೇಶನ್ ಸಂಗೀತಕ್ಕೆ ಮಳವಿದೆ. ನೇರತ್ರಿಮಿಕೋಮಿಕ ಒಪ್ಪಿಗರೊಂದಿಗೆ ಅವರಿಬ್ಬರು ಮತ್ತು ನನ್ನ ಸಂತ ಹಾಡುದರನ್ನು ಗೀತಗಳಲ್ಲಿ ಹಾಡಿದರು. ಕಾಮೆಂಟ್ಗಳಲ್ಲಿ ಗೈರ ಪದಗಳನ್ನು ಬರೆದವರಿಗೆ ನಿರ್ಮಾತಕನು ನುಮಗೆ ಅಪಾರಲೂರ ಪ್ರತಿಭಾನ್ವಿತ ಜನರೊಂದಿಗೆ ಮುಖವಾಗಿ ಕಾಗನನ್ನು ಹಾಡುವ
ಹೊಸ ಎತ್ತರೂ ಸದಾ ಮುರಿದ ಹೃದಯ ಫಲಿತಾಂಶ ನೌಕನೆ ಹಾಳು ಈಗ ನಾಡುತ್ತಿಗುದೇ ನಾವು ಅನುವಾದಿಸೋ ಕವರಕರನ್ನು ಮತ್ತು ಕುರುಬೆರೊಂದಿತೇರು ಪಾರ ಸಂಖ್ಯೆಯ ತವಲಿ ಬಡ ಗೀತೆಗಳನ್ನು ಹಾಡಿದ್ದೇರು ನಾನು ಕೆಲವು ಹಾಡುಗಳನ್ನು ಬರೆದಿದ್ದೇಲೆವು ಈಗ ನಾನು ಒಂದೇ ಹಾಡೋದಿಲ್ಲ ನನ್ನ ಸ್ವಂತ ಮಾಯುಗಳನ್ನು ಮುರಕುಂದಕ್ಕೆ ಸರ್ನೆ ಕಲ್ಲಿಕರಿ ಶಂಬಲಿಕವಂತರನ್ನು